ವೀಕ್ಷಕರೇ, ಈಗ 2022-23ರಲ್ಲಿ ಒಂದು ಲಂಚ ಪ್ರಕರಣದಲ್ಲಿ ಮಂಜುನಾಥ್ ಅವರು ಅಂದರೆ ಅಲ್ಲಿ ಅವರನ್ನು ಮತ್ತೆ ಈಗ ಸುಪ್ರೀಂ ಕೋರ್ಟು ತನಿಖೆಗೆ ಅಂಥೇಳಿ ಆದೇಶ ಮಾಡಿದೆ. ಅದು ಹೈಕೋರ್ಟ್ನಿಂದ ಕ್ವಾಶ್ ಆದ ಕೇಸ್. ಅಂದರೆ ಅವರು ಈಗ ಯಾವುದು ರೆಡ್ ಹ್ಯಾಂಡ್ ಆಗಿಲ್ಲ, ಏನಿಲ್ಲ. ಬಟ್ ಒಂದು ಆಡಿಯೋ ಅಜಂ ಪಾಷಾ ಅನ್ನೋರು ಆಡಿಯೋ ಮಹೇಶ್ ಅಂತ ಹೇಳಿ ಅವ್ರ ಜೊತೆಗೆ ಮಾತಾಡಿದ್ದು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ವಿಶೇಷ ಅಂತಂದರೆ ಆ ಡಿ ಸಿ ಅವರ ಚೇಂಬರ್ನಲ್ಲಿ ಒಬ್ಬರು ವಿಡಿಯೋ ಕೂಡ ಮಾಡ್ತಾಯಿದ್ದಾರೆ. ಅಂದರೆ ಅಷ್ಟು ಜನರಲ್ಲಿ ಅವ್ರು ಏನಾದರೂ ಕೇಳೋಕ್ಕಾಗ್ತದ ಅಮೌಂಟು ಅನ್ನೋ ರೀತಿಯಲ್ಲಿ. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಮಂಜುನಾಥ್ ಅವ್ರನ್ನ ಸಿಕ್ಕಿಸ್ಲಿಕ್ಕೆ ಅಂತ ಹೇಳಿ ಯಾರಾದರೂ ಪ್ಲ್ಯಾನ್ ಮಾಡಿದ್ದ ಈ ವಿಡಿಯೋವನ್ನು, ಹಾಗೆ ಇಲ್ಲಿ ಆಡಿಯೋವನ್ನು ಕೇಳಿ, ಜೊತೆಗೆ ಇಲ್ಲಿ ವಿಡಿಯೋ ಮಾಡ್ತಿರೋ ವ್ಯಕ್ತಿಯನ್ನು ನೋಡಿ ನೀವೇ ಡಿಸೈಡ್ ಮಾಡಿ. ಐ ಥಿಂಕ್ ಇದು ತನಿಖೆ ಆದಮೇಲೆ ಸಂಪೂರ್ಣ ಸತ್ಯ ಹೊರಬರಲಿದೆ. ನಮಸ್ಕಾರ. ಮಹೇಶ್ ಅಷ್ಟೇ ಸ್ಲೀಪಲ್ಲೇ ನಾವು ಬೇರೆ ಸುಮಾರು 2 ಸಲ 3 ಸಲ ನಾವು 7 ದಿವಸ ಬ್ರೀಫ್ ಮಾಡಬೇಕು. ಮೊನ್ನೆ ಇವನ್ನ ಬೇರೆ ನಾಳೆ ಮಾಡ್ಬೋದು. ಅವ್ರು ಅವತ್ತೇ ತಾವು ಗಾಡಿನಲ್ಲಿ ಹೇಳಿದ ತಕ್ಷಣ ನಮಗೆ ನಾಳೆ ಸಿಗ್ತೀನಿ ನಾವು ಹೇಳಿ ನಾಳೆ ಮಾಡಿ ನಾವು ಹೇಳ್ಬಿಟ್ಟು ಅವ್ರು ಹಾಗೆ ಕರ್ಕೊಳ್ಳೋದು. ಹಾಗೆ ನಮ್ಗೆ ಇಷ್ಟು ಲಕ್ಷ ಬೇಕು, 15 ಲಕ್ಷ ಬೇಕು, ಆಮೇಲೆ ಇಲ್ಲ ಹೋಗಲ್ಲ 8 ಲಕ್ಷ ಬೇಕು ಅಂತ ಬರ್ಕೊಡ್ತಾರೆ. ಅದೊಂದು ಸ್ಲಿಪ್ಪು ಸೀಸ್ ಆಗಿದೆ. ನೆಕ್ಸ್ಟ್ ಬರ್ಕೊಡಿದ್ದಾರೆ. ಇವತ್ತು ಅದೇ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೇಸ್ తీసుకుంటారు. ಓಕೆ, ಇವತ್ತು ಬಂದು ಏನಾಯಿತು? ಈಗ ಬಂದು ಮಹೇಶ್ ಅವರು ಕೊಟ್ಟಿದ್ರು. ಸಾಹೇಬ್ ಬಂದಿರೋ ತುಂಬ ಜನ ಇದ್ರು, ವೆಯ್ಟ್ ಮಾಡ್ತಿದ್ದೆ. ಮಹೇಶ್ ಅವರು ತಂದಿದ್ರು, ನೀವು ಚೆಂಬರಿಗೆ ತಂದಿದ್ದೀರ ತಂದಿದ್ದೀರಿ ಅಂತ ಯಾರೋ ಹುಡುಗನ ಬಗ್ಗೆ ಕೊಡೋಕೆ ಏನು ಹೆಸರು ಚಂದು ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ರು. ಕೊಟ್ಟೆ. ಯಾರು ಹೇಳ್ತೀನಿ ಬೇಡ ನಾನು ಹೇಳ್ಬೋದು ಬಂತಲ್ಲ. ಹೌದು, ಬಂದಾಗ ರೆಕಾರ್ಡ್ ಆಗಿಲ್ಲ. ವಾಯ್ಸ್ ಲೆಟರ್ ಬೆಲೆ ಇಟ್ಕೊಂಡಿದೆ. ವಾಯ್ಸ್ ಜೋಗಲ್ಲಿ ಅದೇ ಆದರೆ ನೀವು ಒಂದಿಲ್ಲ ಆರ್ಪಿ ಅಂದರೆ ಏನು, ಕೇಸ್ ಅಂದರೆ ಏನು, ನೀವು ಅಲ್ಲ ಬಂದಾಗ ಬಂದ್ರಿ. ಅದೇ ಸರ್, ಅದೇ ಮಹೇಶ್ ಅವರು ಮಾತಾಡಿದ್ರೆ ವಿಡಿಯೋ ರೆಕಾರ್ಡ್ ಇದೆ ತೋರಿಸ್ತೀನಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.